ಜಯನಗರ ಗಾರ್ಡನ್ ಒತ್ತುವರಿ ಲಾಹೋಟಿ ಕಾಂಪ್ಲೆಕ್ಸ್ ಮಾಲೀಕರ ವಿರುದ್ಧ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಆರೋಪ. ಕಲಬುರಗಿಯ ಜಯನಗರ ಗಾರ್ಡನ್ ಪ್ರದೇಶದವನ್ನು ಲಾಹೋಟಿ ಕಾಂಪ್ಲೆಕ್ಸ್ ಮಾಲೀಕರು ಅಕ್ರಮವಾಗಿ ಒತ್ತುವರಿ ಮಾಡಲು ಮುಂದಾಗಿದ್ದಾರೆಂದು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಆರೋಪ ಮಾಡಿದ್ದಾರೆ. ಖರ್ಗೆ ಸರ್ಕಲ್ ಬಳಿಯ ಸರ್ವೆ ನಂಬರ್ 71 ಡಿವಿಷನ್ 2ರಲ್ಲಿ ಲಾಹೋಟಿ ಕಾಂಪ್ಲೆಕ್ಸ್ ಮಾಲೀಕರು ಕೆಲ ಅಧಿಕಾರಿಗಳಿಗೆ ಹಣದ ಆಮಿಷ ಒಡ್ಡಿ ಪ್ರತ್ಯೇಕ ಲೇಔಟ್ ಮಾಡಿಕೊಂಡಿದ್ದಾರೆ. ಸೆಟ್ ಬ್ಯಾಕ್ ಕೂಡ ಬಿಡದೆ ಜಿಡಿಯ ನಿರ್ಮಾಣ ಮಾಡಿದ್ದ ಗಾರ್ಡನ್ ಕಾಂಪೌಂಡ್ ವಾಲ್ ಮೇಲೆ ಅನಧಿಕೃತವಾಗಿ ತಮ್ಮ ಬಿಲ್ಡಿಂಗ್ ಕಾಂಪೌಂಡ್ ವಾಲ್ ನಿರ್ಮಿಸಿದ್ದಾರೆ ಎಂದು ಕೃಷ್ಣಾರೆಡ್ಡಿ ಆರೋಪ ಮಾಡಿದರು. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈಗಾಗಲೇ ಮನವಿ ಪತ್ರ ಸಲ್ಲಿಸಲಾಗಿದ್ದು, ಕೂಡಲೇ ಒತ್ತುವರಿ ತೆರವು ಮಾಡಬೇಕು ಎಂದು ಆಗ್ರಹಿಸಿದರು. ಜಯನಗರ ಗಾರ್ಡನ್ ಇದು ಹಳಿ ಲೇಔಟ್. ಇಲ್ಲಿ ಏನಾಗಿದೆ ಅಂದರೆ ಇದು 71/2 ಸರ್ವೆ ನಂಬರ್. ಈ ಇದು ಲಾವಟಿ ಅಂತ ಏನು ಕಾಂಪ್ಲೆಕ್ಸ್ ಇಲ್ಲಿಂದ ಇಲ್ತಾನ ನೋಡ್ರಿ ಉದ್ದು ಕಟ್ಟಿದ್ದಾನೆ. ಈ ಲಾವಟಿ ಏನು ಮಾಡಿದ್ದಾನೆ ಅಂದರೆ ಇದು ನಮ್ಮ ಜಯನಗರ ಗಾರ್ಡನ್ದು ಕಂಪೌಂಡ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆಲ್ಲ. ಇದು ಕಂಪೌಂಡ್ ಎಲ್ಲ ಜಾಲಿಗಳು ಕಿತ್ತಿ ಇವತ್ತು ಈ ಕಂಪೌಂಡ್ ಮೇಲೆ ವಾಲ್ ಕಟ್ಕೊಂಡು ಎಂಕ್ರೋಚ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಹಲವಾರು ಇಲ್ಲಿದ್ದಂಥ ಸದಸ್ಯರು, ಮಹಾನಗರ ಪಾಲಿಕೆ ಸದಸ್ಯರು ಹೊನ್ನಳ್ಳಿ ಅವರು ಬಂದಿದ್ದರು. ಮತ್ತು ಇಲ್ಲಿ ನಮ್ಮ ಬಂಡಪ್ಪ ಸಾಹೇಬ್ರು ಈ ಏರಿಯಾಗೆ ಎಲ್ಲ ಹಿರಿಯರು ಇವ್ರು ಬಂದು ಇವತ್ತೆಲ್ಲ ನಾವು ಕನ್ವಿನ್ಸ್ ಮಾಡಿ ಅವ್ರಿಗೆ 2-3 ಸಲ ಫೋನ್ ಮಾಡಿದ್ರೆ ಅವ್ನು ಮಾತಾಡೋದು ರೀತಿ ನೋಡಿದ್ರೆ ಅವ್ನು ಗುಲ್ಬರ್ಗನೇ ಕಬ್ಜಾ ಮಾಡ್ಕೋತ ಕೊಡ್ತಾನಂತ ಸುದ್ದಿ ಇವ್ದು. ಈ ಲಾವಟಿ ಅಂದರೆ ಕಳ್ಳರು ಇವರು. ಅದಕ್ಕೆ ಇವತ್ತು ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ 3 ದಿವಸ ಮೊದಲೇ ನಾನು ಮನವಿ ಕೊಟ್ಟಿದ್ದೀನಿ. ಯಾಕಂದರೆ ಒಂದು ಜಿಡೆ ಕಂಪೌಂಡ್ ಮುರಿಬೇಕಂದ್ರೆ ಜಿಡೆದವ್ರದ್ದು ಪರ್ಮಿಷನ್ ತೊಗೋಬೇಕು. ಆಮೇಲೆ ಅವ್ರು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಕಾರ್ಪೊರೇಷನ್ಗಳದ್ದು ಪರ್ಮಿಷನ್ ತೊಗೋಬೇಕು. ಇವ್ರು ಯಾವುದು ಪರ್ಮಿಷನ್ ತೊಗೊಳ್ಳಾರ್ದೆ ಸಡ್ ಬ್ಯಾಕ್ ಬಿಡಲಾರ್ದೆ ಇವತ್ತಿದು ಕಂಪೌಂಡ್ ಮೇಲೆ ಕಂಪೌಂಡ್ ಕಟ್ತಾರೆ. ಮತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ 3 ರೋಡು, ಇಲ್ಲಿ ಒಂದು ರೋಡು, ಇದೊಂದು ರೋಡು, ಅಲ್ಲಿ ಒಂದು ರೋಡು, 3 ರೋಡು 30 ಫೀಟ್ ರೋಡು. ಇವತ್ತು ನಮ್ಮದು ಈ ಏರಿಯಾ ಹೆಂಗಿದೆ ಅಂದರೆ ಬಿಜಿ ಟ್ರಾಫಿಕ್ ಸರ್ಕಲ್. ಇದು ಖರ್ಗೆ ಸರ್ಕಲ್ ಹೆಸ್ರ ಮೇಲೆ ಏನಿದೆ, ಖರ್ಗೆ ಸಾಹೇಬ್ರ ಹೆಸ್ರ ಮೇಲೆ ಸರ್ಕಲ್ ಇದೊಂದು ಟ್ರಾಫಿಕ್ ಹಲವಾರು ಆಕ್ಸಿಡೆಂಟ್ಗಳು ಆಗ್ತಾವೆ. ಇವತ್ತು ಜಿಡೆ ಯಾವ ಆಫೀಸರ್ ಇದಕ್ಕೆ ಸಿಂಗಲ್ ಲೇಔಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾನು ತನಿಖೆ ಮಾಡಿ ಇವತ್ತು ರೈಟ್ ಆಫ್ ಇನ್ಫಾರ್ಮೇಷನ್ದಾಗ ಹಾಕಿದ್ದೀನಿ. ಆ ಟೈಮಲ್ಲಿ ಯಾವ ಅಧಿಕಾರಿಗಳಿದ್ದರು, ಯಾರು ದುಡ್ಡು ತಿಂದು ಇವರು ಸಿಂಗಲ್ ಲೇಔಟ್ ಮಾಡಿಕೊಟ್ಟಿದ್ದಾರೆ. ಸಿಂಗಲ್ ಲೇಔಟ್ ಮಾಡೋದು ಪ್ರಯೋಜನ ಇದೆ. 3 ರೋಡ್ ಬ್ಲಾಕ್ ಮಾಡಿ ಸಿಂಗಲ್ ಲೇಔಟ್ ಕೊಡೋದು ಪ್ರಯೋಜನ ಇಲ್ಲ. ಯಾವ ಕಾನೂನ್ದಾಗೂ ಒಂದು ರೆಸಿಡೆನ್ಷಿಯಲಿಗೆ ಒಂದು ಎಕ್ಸೈಸ್ ಇರಬೇಕು, ಅದು ಪೂರಾನೇ ಬಂದ್ ಮಾಡಿ ಇವತ್ತೆಲ್ಲ ಡೆಡ್ ಎಂಡ್ ಮಾಡಿ ಇವತ್ತು ಇಲ್ಲಿ ಮತ್ತಿತ್ತ ಗೇಟ್ ಕೂಡಿಸ್ತಾನೆ. ಇಲ್ಲಿ ಹೋಟೆಲ್ ಮಾಡ್ತಾ ಇದ್ದಾನೆ. ಎಲ್ಲ ಕುಡುಕರು ಬಂದವರಿಗೆ ವೈನ್ ಶಾಪ್ ರೆಸ್ಟೋರೆಂಟ್ ಓಪನ್ ಮಾಡಿ ಇಲ್ಲಿ ಒಂದು ಗೇಟ್ ಕೂಡಿಸಿದ್ದಾನೆ. ಈಗ ಅಲ್ಲಿ ಒಂದು ಗೇಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈಗ ಮಧ್ಯಾಹ್ನದಾಗ ಝೋನಲ್ ಕಮಿಷನರ್ ಅವ್ರು ಬಂದರು, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದು ನಾಳೆ ಬೆಳಗ್ಗೆ ತನಕ ಇವ್ರು ಏನಾರ ಕಂಪೌಂಡ್ ತೆಗ್ದಿಲ್ಲ ಅಂದರೆ ಅವ್ರು JCP ಹಚ್ಚಿ ಮುರಿತೀನಂತ ಕಮಿಷನರ್ ಅವ್ರು ಆರ್ಡರ್ ಮಾಡಿದ್ದಾರೆ. ಇವತ್ತು ಇಂಥ ಕಲಬುರಗಿ ಜಿಲ್ಲೆದಾಗ ಇವತ್ತು ಇಲ್ಲಿದ್ದಂಥ ಜಿಲ್ಲಾಧಿಕಾರಿಗಳು ಇಲ್ಲ ಅಡ್ಮಿನಿಸ್ಟ್ರೇಷನ್ ಆಗಲಿ ಇದ್ರ ಮೇಲೆ ಗಮನ ಕೊಡಬೇಕು. ಇವತ್ತು ಜಯನಗರ ಗಾರ್ಡನ್ಗಳು ಕಬ್ಜಾ ಆಗ್ತಾ ಇದೆ ಕಲಬುರಗಿನಲ್ಲಿ. ಇವತ್ತು ಯಾವುದೇ ಒಂದು ಪ್ಲಾಟ್ ಖಾಲಿ ಇದ್ದರೆ ಅದ್ರ ಮೇಲೆ ಕಬ್ಜಾ ಆಗ್ತಾ ಇದೆ, ಲ್ಯಾಂಡ್ ಮಾಫಿಯಾ ಆಗ್ತಾ ಇದೆ. ಇಂಥ ಕಳ್ಳೂರು ಇಲ್ಲಿ ಲಾವಟಿ ಅನ್ನೋರು ಕಳ್ಳೂರು ಇವರು ಬಂದು ಇಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾನೆ ನೋಡಿ. ಇವತ್ತೊಂದು 15-20 ಲಕ್ಷ ರೂಪಾಯಿ ರೆಂಟ್ ಬರ್ತವನಿಗೆ ಬರಲಿ, ಅವ್ರು ಪರ್ಸ್ನಲ್ ಲೀಗಲ್ ಆಗಿರಲಿ, ಅವ್ರು ಮಾಡ್ಕೊಳ್ಳಿ. ಇವತ್ತು ಸರ್ಕಾರ ಜಮೀನಿದು ಜಿಡಿದು ಇವತ್ತು ಸರ್ಕಾರ ಜಮೀನು ಮೇಲೆ ಯಾಕೆ ಇವರು ಗುಂಡಾಗರ್ದಿ ಮಾಡ್ತಾ ಇದ್ದಾರೆ? ಇಲ್ಲಿ ಏರಿಯಾ ಜನ ಕೇಳಿದ್ರೆ ಮತ್ತು ಅವ್ನು ಸಂತೋಷ್ ಲಾವಟಿ ಅವ್ನು ಅಂಜಿಸ್ತಾನೆ ಜನರಿಗಿಲ್ಲಿ. ನಾನು ಅವ್ನ ಮನುಷ್ಯ ಇದ್ದೀನಿ, ಇವ್ನ ಮನುಷ್ಯ ಇದ್ದೀನಿ. ನೀ ಬೆಕ್ಕಾದ ಮನುಷ್ಯ ಇರೋ, ಕಾನೂನು ಯಾರು ಅಪ್ಪಂದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನೀನು ಕೆಲಸ ಮಾಡಬೇಕು. ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಕೇಳೋರು ನಮ್ಮಂಥವ್ರು ಇದ್ದಾರೆ. ಅದಕ್ಕೆ ದಯವಿಟ್ಟು ಇವತ್ತು ನಿಮ್ಮ ಇವತ್ತು ಮೀಡಿಯಾ ಮುಖಾಂತರ ತಮಗೆ ತಿಳಿಸೋದೇನೆಂದರೆ ಇದು ಇಂಕ್ರೋಚ್ಮೆಂಟ್, ಇದು ಕಂಪೌಂಡ್ ಎಲ್ಲ ನಾಳೆ ಬೆಳಗ್ಗೆ ಕಮಿಷನರ್ ಸಾಹೇಬರು ಕಿತ್ತು ಹೊಡಿತೀನಿ ಅಂತ ಹೇಳಿದ್ದಾರೆ. ಇವನ ಮೇಲೆ ಕಾನೂನು ಕ್ರಮ ಆಗಬೇಕು. ಈ ಜಾಲಿಗಳು ಕಿತ್ತೇನು ಮಾರ್ಕೊಂಡಿದ್ದಾನೆ ಇದ್ರ ಮೇಲೆ ಥೆಫ್ಟ್ ಕೇಸ್ ಆಗಬೇಕು, ಕಳ್ತನ ಕೇಸಾಗಿ FIR ಆಗಬೇಕಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿಯಲ್ಲಿ ಅನೇಕ ಇದ್ದಂಥ ಅಧಿಕಾರಿಗಳು ನಿದ್ದೆ ಮಾಡ್ತಾರೆ, ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮಂಥವ್ರು ರಾಜಕಾರಣಿಗಳು ಇವತ್ತು ಸಮಾಜ ಹೋರಾಟ ಮಾಡೋರು ಬಯಲಿಗೆ ತಂದಾಗೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ, ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರೆ. ಇವತ್ತು ಜಿಡೆನಲ್ಲಿ ಎಷ್ಟು ಗಾರ್ಡನ್ ಜಿಡೆ ಅಂಡರ್ದಾಗಿದೆ, ಯಾವ ಜಿಡೆ ಕಮಿಷನರ್ ಹೋಗಿ ವಿಸಿಟ್ ಮಾಡಿ ಅದಕ್ಕೆ ಸರ್ವೆ ಮಾಡ್ತಾ ಇದ್ದಾರಾ? ಇಲ್ಲ, ಆಫೀಸ್ದಾಗ ಕೂಡ್ತಾರವ್ರು ಖಾಲಿ. ಅಲ್ಲ ಈಗ ನೀವು ಕಾರ್ಪೊರೇಷನ್ ನೋಡಿ ಜಿಡೆದು ಫಸ್ಟ್ ಆಫ್ ಆಲ್ ಇವು 3 ರೋಡ್ ಏನು ಇವರು ಸರ್ವೆ ಫಿಸಿಕಲಿ ವಿಸಿಟ್ ಮಾಡಲಾರ್ದೆ
ಇವು ಸಿಂಗಲ್ ಲೇಔಟ್ ಏನು ಕಮರ್ಷಿಯಲ್ ಕೊಟ್ಟಿದೆ ದೊಡ್ಡ ತಪ್ಪು. ಯಾಕಂದರೆ ಒಂದು ರೋಡ್ ಏನೋ ಬ್ಲಾಕ್ ಮಾಡಿದ್ದಾರೆ ಅಂದರೆ ಒಂದು ಮಾತು, ಮೂರು ರೋಡ್ ಅಂದರೆ ಇವತ್ತು ರೆಸಿಡೆನ್ಷಿಯಲ್ ಅಂದರೆ ಇಲ್ಲಿ ಸ್ಕೂಲ್ಸ್ ಇದೆ, ಜನ ಇವತ್ತು ಸೀನಿಯರ್ ಸಿಟಿಜನ್ ಹೋಗ್ಬೇಕಂದ್ರೆ ಕಷ್ಟ ಆಗ್ತದ. ಇವತ್ತು ಇಲ್ಲಿ ಮನೆ ಇದ್ದವ್ರು ಹಂಗೆ ತಿರುಗಿ ಹೋಗಿ ಹಂಗೆ ಕರ್ಗೆ ಸರ್ಕಲ್ಲಿಂದ ಹೋಗ್ಬೇಕಂದ್ರೆ ವಯಸ್ಸಾದವ್ರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದ. ಇವತ್ತು ಈ 3 ರೋಡ್ ಬ್ಲಾಕ್ ಮಾಡಿದ್ದಾರೆ. ಅದು ಯಾವ ಆಫೀಸರ್ ಮಾಡಿದಾನೆ ಜಿ ಡಿ ಎನಲ್ಲಿ, ಆ ಟೈಮ್ನಲ್ಲಿ ಯಾವ ಕಳ್ಳ ಕೂತಿದಲ್ಲಿ, ಅದಕ್ಕೆ ದಯವಿಟ್ಟು ಅದ್ರ ಮೇಲೆ ತನಿಖೆ ಆಗ್ತಾಯಿದೆ. ಅದನ್ನು ಭಾಳಷ್ಟು ಜಲ್ದಿ ನಿಮ್ಮ ಎದುರು ಆಫೀಸರ್ ಹೆಸರು ಬರ್ತದ. ಮತ್ತು ಅವ್ರು ಯಾರು ತಪ್ಪು ಮಾಡಿದ ದುಡ್ಡು ತಿಂದಿದ್ದಾರೆ, ಕೋಟಿ ಗಂಟ್ಲೆ ರೂಪಾಯಿ ಕೊಟ್ಟಿದ್ದಾನಂತ ಇವನು ಜಿ ಡಿ ಎದವ್ರಿಗೆ ಕೋಟಿ ಕೊಟ್ಟೆ ಅದು ಆರ್ಡರ್ ತೊಗೊಂಡಿದ್ದಾನೆ. ಈಗ ಅವ್ರ ವಿರುದ್ಧ ಯಾವ ರೀತಿ ಹೋರಾಟ ಕೈಗೊಳ್ತೀರಿ ಮುಂದೆ? ಯಾವುದು ಇವತ್ತ ನಾವು ಅವ್ರ ವಿರುದ್ಧ ನಾವು ಸ್ಟೆಪ್ ಎತ್ತಿದ್ದು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರಿಗೆ ಭೇಟಿಯಾಗಿದ್ದೀನಿ. ಅವರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಝೋನಲ್ ಕಮಿಷನರಿಗೆ ಕಳಿಸಿದ್ದಾರೆ. ನಾಳೆ ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಡೆಮಾಲಿಷ್ ನಾವು ಮಾಡ್ತಿರ್ತೋ ಅವ್ರ ಸಪೋರ್ಟ್ನಲ್ಲಿ. ಮತ್ತು ಅದು ಆದಮೇಲೆ ಇದು ರೋಡ್ ಏನು 3 ಎಂಕ್ರೋಚ್ಮೆಂಟ್ ಆಗಿದೆ, ರೋಡ್ ಏನೋ ಬ್ಲಾಕ್ ಮಾಡಿದ್ದಾರೆ. ಅದು ರೋಡ್ ಸಂಬಂಧ ಇವತ್ತೆಲ್ಲ ಜಯನಗರ ಎಲ್ಲ ನಾಗರಿಕರು ಇಲ್ಲಿ ಎಲ್ಲ ಹಿರಿಯರು ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಇದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಈ ಏರಿಯಾಗೆ ಒಂದು ಎಕ್ಸೈಸ್ ರೋಡು ಸಿಗಬೇಕಂತ ಇವತ್ತು ನಾವು ಹೋರಾಟ ಮಾಡ್ತೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.